ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡ ಒಕ್ಕೂಟದ ಕಡೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಇದೇ ತಿಂಗಳ 19ನೇ ತಾರೀಕು ಅಂದರೆ ಇದೇ ಬುಧವಾರ ಕರ್ನಾಟಕ ಬಂದ್ ಆಗಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಕರೆ ಕೊಡ್ತಾ ಇದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಅವತ್ತು ಮೆರವಣಿಗೆ ಇರುತ್ತೆ. ಹೋಟೆಲ್, ಖಾಸಗಿ ಬಸ್ಗಳು, ಶಿಕ್ಷಣ ಸಂಸ್ಥೆಗಳು, ಪೆಟ್ರೋಲ್ ಬಂಕ್, ಬಿಡಿಎ, ನಗರಸಭೆ, ಐಟಿ, ಬಿಟಿ ಅವತ್ತು ಮುಚ್ಚಬೇಕು. ಇಲ್ಲದೆ ಇದ್ರೆ ಏನೇ ವ್ಯತ್ಯಾಸ ಆದರೂ ನಾವು ಹೊಣೆ ಅಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಆದರೆ ಈ ಬಂದ್ ವಿಚಾರದಲ್ಲಿ ಸಾಕಷ್ಟು ಅಪಸ್ವರ ಕೇಳಿ ಬರಲಿಕ್ಕೆ ಶುರುವಾಗಿದೆ. ಏನಂತ ಹೇಳಿದ್ರೆ, ಅಲ್ಲ ರೀ, ಸತ್ತು ಹೋಗಿರೋದು ನಮ್ಮ ಯೋಧರು, ನಮ್ಮ ಮೇಲೆ ದಾಳಿ ಮಾಡ್ತಿರೋದು ಪಾಕಿಸ್ತಾನ, ನಮ್ಮ ಯೋಧರ ದುಃಖದಲ್ಲಿ ನಾವಿದ್ದೀವಿ. ಈಗ ಮತ್ತೊಮ್ಮೆ ಕರ್ನಾಟಕ ಬಂದ್ ಮಾಡಿಕೊಂಡು ನಾವು ದುಃಖ ತಪ್ತರಾಗಿರಬೇಕಾದ್ರೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ನಾವೇ ನಷ್ಟ ಮಾಡ್ಕೊಳ್ಬೇಕಾ? ಈಗಾಗಿರೋ ನಷ್ಟನೇ ಸಾಲದ? ಈ ಬಂದ್ ಕರೆಗೆ ಅರ್ಥ ಇದೆಯಾ ಅಂತ ಈಗಾಗಲೇ ಕೆಲವು ಕಡೆಯಿಂದ ಮಾತುಗಳು ಬರ್ತಾ ಇದ್ರು ಕೂಡ ವಾಟಾಳ್ ನಾಗರಾಜ್ ಮತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇದೇ ತಿಂಗಳ 19ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾ ಇದೆ. ಪ್ರತಿನಿಧಿ ಹಿದಾಯತ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಹಿದಾಯತ್, ಇಡೀ ದೇಶ ದುಃಖದಲ್ಲಿದೆ. ದಾಳಿ ಮಾಡಿಸಿದ್ದು ಪಾಕಿಸ್ತಾನ, ಮಾಡಿದವರು ಜಿಹಾದಿಗಳು. ಈ ನಡುವೆ ಇನ್ನೂ ಆ ದುಃಖದ ಕಟ್ಟೆ ಒಡೆದು ಇನ್ನೂ ಕೂಡ ಯಾರೂ ಶಮನ ಆಗಿಲ್ಲ, ದುಃಖ ತಪ್ತರಾಗೇ ಇದ್ದಾರೆ. ಇದರ ಮಧ್ಯದಲ್ಲಿ ಕರ್ನಾಟಕ ಬಂದ್ ಯಾಕಂತೆ? ಏನು ಕಾರಣ ಅಂತೆ? ಈ ಕರ್ನಾಟಕ ಬಂದ್ ಯಾಕಂತೆ ಈಗ ಅಂತ ಹಿದಾಯತ್, ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ಬಂದ್ ಯಾಕೆ ಅನ್ನೋ ಪ್ರಶ್ನೆಗೆ ಬಹುಶಃ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿ ವೀರ ಯೋಧರಿಗೋಸ್ಕರವಾಗಿ ಕರ್ನಾಟಕ ಬಂದ್ ಅಂದ್ರೆ ವೀರ ಯೋಧರಿಗಾಗಿ ಸ್ಮರಣೆ ಕಾರ್ಯಕ್ರಮ ಮಾಡಿ, ಸ್ಮರಿಸುವ ಕಾರ್ಯಕ್ರಮ ಮಾಡಿ, ಅವರಿಗೋಸ್ಕರವಾಗಿ ಒಂದು ದುಃಖ ತಪ್ತ ಸಭೆ ಆಯೋಜನೆ ಮಾಡಿ, ಯಾರ ತಕರಾರು ಇಲ್ಲ. ಆದರೆ ಶಾಲೆಗೆ ತೊಂದರೆ ಕೊಟ್ಟುಕೊಂಡು, ಪೆಟ್ರೋಲ್ ಬಂಕ್ ತೊಂದರೆ ಕೊಟ್ಟುಕೊಂಡು, ಶಿಕ್ಷಣ ಸಂಸ್ಥೆಗಳಿಗೆ ತೊಂದರೆ ಕೊಟ್ಟು, ಆ ನಂತರದಲ್ಲಿ ಖಾಸಗಿ ಬಸ್ಗಳಿಗೆ ತೊಂದರೆ ಮಾಡಿ, ಐಟಿ, ಬಿಟಿಯನ್ನು ಮುಚ್ಚಿ, ಬಿಡಿಎ ಮುಚ್ಚಿ ಏನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ವಿ ಡೋಂಟ್ ನೋ. ಆದರೆ ಇಂಥ ಅಪಸ್ವರದ ಮಧ್ಯೆ ಕೂಡ ಇದೇ ತಿಂಗಳ 19ರಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಮತ್ತು ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ. ಹಿದಾಯತ್ ಇದ್ದಾರೆ ಪ್ರತಿನಿಧಿ. ಹಿದಾಯತ್, ಯಾಕಂದ್ರೆ ಕರ್ನಾಟಕ ಬಂದ್ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕಡೆ ಇಡೀ ದೇಶವೇ ದುಃಖದಲ್ಲಿದೆ, ಇಡೀ ದೇಶದಲ್ಲಿ ಸೂತಕದ ವಾತಾವರಣ ಇದೆ, ಯಾರು ಕೂಡ ಅದರಿಂದ ಇನ್ನೂ ಆಚೆ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇದರ ನಡುವೆ ಶಿಕ್ಷಣ ಸಂಸ್ಥೆ ಮುಚ್ಚಿ, ಖಾಸಗಿ ಬಸ್ಗಳನ್ನು ನಿಲ್ಲಿಸಿ, ಹೋಟೆಲ್ ಸ್ಥಗಿತಗೊಳಿಸಿ, ಪೆಟ್ರೋಲ್ ಬಂಕ್ ಸ್ಟಾಪ್ ಮಾಡಿ, ಬಿಡಿಎ, ನಗರಸಭೆ, ಐಟಿ, ಬಿಟಿ ಮುಚ್ಚಿ ಕರ್ನಾಟಕ ಬಂದ್ ಮಾಡಬೇಕು 19ನೇ ತಾರೀಕು ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರಲ್ಲ, ಏನಕ್ಕೆ ಈ ಕರೆ ಅಂತ? ರಮಾಕಾಂತ್, ಪ್ರಮುಖವಾಗಿ ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ರಾಜ್ಯದಲ್ಲಿ ಎದುರಾದ್ರೆ ಪ್ರಮುಖವಾಗಿ ಅವರು ಕರೆ ನೀಡುವಂತಹದ್ದೇ ಬಂದ್ಗೆ. ಸೊ ಹಾಗಾಗಿ ಭಯೋತ್ಪಾದನೆಯನ್ನ ತೊಡೆದು ಹಾಕಬೇಕು, ಆ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಮುಂದಾಗಿರುವಂತಹದ್ದು. ಇದೇ ತಿಂಗಳ 19ನೇ ತಾರೀಕು ಕರ್ನಾಟಕವನ್ನ ಬಂದ್ ಮಾಡಿ ಅನ್ನುವಂತಹ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸುವಂತಹದ್ದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಹಿದಾಯತ್.